12 ನನಗಂದ್ರೆ 12 ಇದೆ. ಸೊ ಇವಾಗ ಇದು ಇದಕ್ಕೆ ಕಡ್ಡಿ ಸೀರೆ ಅಂತಾರಲ್ಲ, ಕಡ್ಡಿ ಸೀರೆ ಅಲ್ಲ, ರೇಷ್ಮೆ ಒಳಗಡೆನೆ ಬರುತ್ತಲ್ಲ, ಐ ಸೀರೆನೋ ಕಡ್ಡಿ ಸೀರೆ ಅಂತಾರಲ್ಲ. ಫುಲ್ ರೆಡ್ಡು ಬ್ಲೌಸ್ ಗ್ರೀನ್ ಕಲರ್ ಸಖತ್ತಾಗಿ ಆಗುತ್ತೆ. ಇದೆ ಬೇಕಂದ್ರೆ ದೀಪಾವಳಿ ದಿನ ತೊಗೊಂಡಿರೋದು ಇದು. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನನ್ನ ಸ್ಯಾರಿ ಕಲೆಕ್ಷನ್ ತೋರಿಸ್ತಿದ್ದೀನಿ. ಸೊ ನನ್ನ ಹತ್ರ ಎಷ್ಟೊಂದು ಸ್ಯಾರಿ ಇದೆ, ಯಾವ್ಯಾವ ಸ್ಯಾರಿ ಇದೆ ಅದೆಲ್ಲನೂ ತೋರಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನನ್ನ ಸ್ಯಾರಿ ಕಲೆಕ್ಷನ್. ಸೊ ನಾನು ಅದನ್ನೆಲ್ಲ ಒಂದೊಂದು ಸ್ಯಾರಿ ಇಟ್ಕೊಂಡಿಟ್ಟಿರೋದು ಆ್ಯಂಡ್ ತೋರಿಸ್ತೀನಿ. ತೋರಿಸಿ, ಇಲ್ಲಿಗೆ ತೋರಿಸು. ಫುಲ್ ಇದ್ರ ತುಂಬ ಸ್ಯಾರಿ ಇದೆ, ಇಲ್ಲಿನೂ ಸ್ಯಾರಿ ಇದೆ. ನಾನೆಲ್ಲ ಕವರೆಲ್ಲ ಹಾಕಿಟ್ಟಿರೋದು, ನೀಟಾಗಿ ಇಟ್ಟಿಲ್ಲ. ಆ್ಯಂಡ್ ಇವಾಗ ಏನು ತೋರಿಸಿದ್ನಲ್ಲ, ಇವಾಗ ನಿಂಗೆ ತೋರಿಸಿದಂಗೂ ಆಗುತ್ತೆ, ನಾನು ಮತ್ತೆ ಅದನ್ನ ನೀಟಾಗಿ ಇಟ್ಕೊಂಡಂಗೂ ಆಗುತ್ತೆ, ಅದಕ್ಕೆ ತೋರಿಸ್ತಿರೋದು. ಸೊ ನಾನು ತಗೊಂಬಂದಿದ್ದು ಟೆಂಟಡ, ಇದು ಸ್ಯಾರಿ. ಇವಾಗಂತೂ ಇದು ಟ್ರೆಂಡಿಂಗ್ ಇದೆ. ಇದು ಬ್ಲ್ಯಾಕ್ ಗ್ರೀನ್ ಅಂತಾರಲ್ಲ, ಯಾವ್ದು ಗ್ರೀನ್ ಅಂತ ಗೊತ್ತಿಲ್ಲ, ಡಾರ್ಕ್ ಗ್ರೀನ್ ಇದು. ಸೊ ಬ್ಲೌಸ್ ಪೀಸು ತೆಗ್ದಿಲ್ಲ ಇನ್ನೂ, ಚೆನ್ನಾಗಿದೆ ಅಲ್ಲ ನೋಡಿ, ಸ್ಟಿಕ್ಕರು ಇನ್ನೂ ಇದೆ, ಟ್ರೆಂಡಿಂಗ್ ಇದೆಯಲ್ಲ, ಅದಕ್ಕೆ ಅಂತ ನಾನು ಅಂತ ತೊಗೊಂಡಿದ್ದೀನಿ. ಚೆನ್ನಾಗಿದೆಯಾ? ಓಕೆನಾ? ಒಂದು ಸಾರಿ. ಆ್ಯಂಡ್ ಇದು ವರಮಹಾಲಕ್ಷ್ಮಿಗೆ ಅಂತ ಉಡ್ಸಿದ್ನಲ್ಲ, ನಮ್ಮ ಅಣ್ಣ ತೊಗೊಂಡಿರೋ ಸಾರಿ ಎರಡು, ಇದೊಂದು ಆಮೇಲೆ ಇದೊಂದು. ಇದು ವರಮಹಾಲಕ್ಷ್ಮಿಗೆ ಉಟ್ಸಿರೋ ಸಾರಿ, ಇದನ್ನ ಉಟ್ಕೋಬೇಕು ಇವಾಗ. ಅದು ನನ್ನ ಸಾರಿನೇ. ವರಮಹಾಲಕ್ಷ್ಮಿಗೆ ಅಂತ ಸಾರಿ ತಂದಿದೆ, ಬಟ್ ನಮ್ಮ ಮನೇಲಿ ಎಲ್ಲರೂ ಬೇಡ, ನನ್ನ ಕಸಿನ್ಸು ಬೇಡ, ನಮ್ಮ ಅಮ್ಮನೂ ಬೇಡ ಅಂತಿದ್ರು. ಹಾಗಾಗಿ ನಾನು ಇದನ್ನ ಉಟ್ಟೇ ಇಲ್ಲಲ್ಲ, ಅದಕ್ಕೆ ಇದನ್ನ ಉಡ್ಸಿದೆ. ಚೆನ್ನಾಗಿದೆ ಅಲ್ಲ. ಇದಕ್ಕೆ ಯಾವ ಸಾರಿ ಅಂತಾರೆ ಅಂದರೆ ಸಿಲ್ಕ್ ಸಾರಿ ಇದು. ಹಾಂ, ಸಿಲ್ಕ್ ರೇಷ್ಮೆ ಸಾರಿ ಇದು. ಇದು ಇದೇನೋ ಅಂತಾರೆ, ಸಿಲ್ಕೆ ಇದು, ಬಟ್ ಸಿಲ್ಕ್ ಇಟಾಲಿಕ್ ಅಂತೆ ಆ ಸಾರಿ ಇದು. ಕೇಳ್ಕೊಂಡು ಹೇಳ್ತಿರೋದು. ಇದು ಪ್ಯೂರ್ ಸಿಲ್ಕ್ ಸಾರಿ. ಇದಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ, ಒಂದು ರೇಷ್ಮೆ ಸೀರೆ ಇದು 4,000. ಓಕೆ 4,000 ಥರ ನಮ್ಮ ಅಣ್ಣ ತಂದಿರೋದು. ಇದು ಕೂಡ ಇದು 4,000. ಇದನ್ನು ಇನ್ನೂ ಓಪನ್ ಮಾಡಿಲ್ಲ. ಇದು 5,000 ಅಂತ ಇದು. ಇದೆ ಎರಡೂ ಬೆಳಗಾವಿದಲ್ಲೇ ತೊಗೊಂಡಿರೋದು, ನಮ್ಮ ಅಣ್ಣ ತೊಗೊಂಡಿರೋದು. ಇದು ನಾನು ನಿನ್ನೆ ತೊಗೊಂಡಿರೋದು ಅಂತ ಹೇಳಿದೆ. ಸೊ ಅದಾಯ್ತಾ. ಆ್ಯಂಡ್ ಇದು ಬಂದುಬಿಟ್ಟು ಇದು ಕೂಡ ಆಗ ಟ್ರೆಂಡಿಂಗ್ ಇತ್ತು ಅಂತ ತೊಗೊಂಡ್ಬಂದಿರೋದು. ಇದು ಗ್ರೀನ್ ಅಲ್ಲ, ಯೆಲ್ಲೋ ಆ್ಯಂಡ್ ಗ್ರೀನ್ ಇದೆ, ಬ್ಲೌಸ್ ಗ್ರೀನು. ಓಕೆ, ಇದ್ರದ್ದೇನಂದರೆ ಪ್ರಾಬ್ಲಮ್, ಒಂದೇ ಸಾರಿ ಇಟ್ಕೊಂಡಿರೋದು. ಏನಕ್ಕಂದರೆ ಬ್ಲೌಸ್ ಪೀಸಸ್ ಸರಿಯಾಗಿ ಸ್ಟಿಚ್ ಮಾಡಿಲ್ಲ ಇವರು, ಸ್ಟಿಚ್ ಮಾಡಿಲ್ಲ. ಹೀಗಾಗಿ ಇವಾಗ ನಾನು ಕರ್ಕೊಂಡು ಹೋಗ್ತೀನಿ, ನಮ್ಮ ಅಕ್ಕನ ಕರ್ಕೊಂಡು ಹೋಗಿ ಬ್ಲೌಸ್ನ ನೀಟಾಗಿ ಹೊಲ್ಸ್ಕೊಂಡ್ಬರ್ಬೇಕು. ಆ್ಯಂಡ್ ಆದ ತಕ್ಷಣ ಇದು ಒಂದು ಸಾರಿ ಇದೆ. ಇದು ದಸರಾದಲ್ಲಿ ಪೂಜೆ ಬರುತ್ತಲ್ಲ, ನವರಾತ್ರಿ ದಿನ ಆಗ ತಗೊಂಡಿರೋ ಸಾರಿ ಇದು. ಆವತ್ತು ಲಾಸ್ಟ್ ಡೇನ ಸಾರಿ ಉಡಬೇಕು ಅಂತ. ಓಕೆ, ಇದು ಬ್ಲೌಸ್ ಸಖತ್ತಾಗಿ ಹೊಲಿಸಿದ್ದಾರೆ, ಚೆನ್ನಾಗಿದೆ. ಇದು ಅರೌಂಡ್ 3,000 ಸಾರಿ ಇದು. 3,000 ನಾನು ತಗೊಂಬಂದಿರೋದು. ಇದು 3,000. ಇದು 1,000 ಅಂದರೆ 800, 900, 1,000. ಆಮೇಲೆ ಈ ತೊಗೊಂಬಂದಿದ್ದೆಲ್ಲ ಟ್ರೆಂಡಿಂಗ್ ಇದೆ ಅಂತ, ಇದು 1,600 ಇದು. ಓಕೆ, ಆ್ಯಂಡ್ ಇದು ಇದಕ್ಕೆ ಕಡ್ಡಿ ಸೀರೆ ಅಂತಾರಲ್ಲ, ಕಡ್ಡಿ ಸೀರೆ ಅಲ್ಲ, ರೇಷ್ಮೆ ಒಳಗಡೆನೆ ಬರುತ್ತಲ್ಲ, ಐ ಸೀರೆನೋ ಕಡ್ಡಿ ಸೀರೆ ಅಂತಾರಲ್ಲ. ಫುಲ್ ರೆಡ್ಡು ಬ್ಲೌಸು ಗ್ರೀನ್ ಕಲರ್ ಸಖತ್ತಾಗಿ ಆಗುತ್ತೆ. ಇದೆ ಬೇಕಂದ್ರೆ ದೀಪಾವಳಿ ದಿನ ತೊಗೊಂಡಿರೋದು ಇದು. ಸೊ ಆ ಸಾರಿ ಇದು. ಓಕೆ, ಸೊ ಅದಾದ ತಕ್ಷಣ ಹಾಂ, ಇದು ಬೋರಮ್ಮ ಅಂತ ಮಾಡಿದ್ರು ನಮ್ಮ ಮನೇಲಿ, ಬೋರಮ್ಗಂತ. ನಮ್ಮಮ್ಮ ಹೇಳ್ತಿದ್ದಾರೆ. ಮಾಡಿದಾಗ ತೊಗೊಂಡಿರೋ ಸಾರಿ ಇದು. ಇದ್ರದ್ದು ಎಷ್ಟು ಪ್ರೈಸ್ ಅಂತ ನಂಗೆ ಗೊತ್ತಿಲ್ಲ, ಅವರೇ ತೊಗೊಂಬಂದಿರೋದು, ನಮ್ಮ ಅಕ್ಕ ತೊಗೊಂಬಂದಿದ್ರು ಸಾರಿ ಇದು. ನಂಗೆ ಪ್ರೈಸ್ ಗೊತ್ತಿಲ್ಲ, ಅವ್ರು ತಂದಿದ್ರು, ನಾನು ಇಟ್ಕೊಂಡಿದ್ದೀನಿ. ಬಟ್ ಇದು ಸಖತ್ತಾಗಿದೆ. ಫುಲ್ ರೆಡ್ ಇದೆ, ಗೋಲ್ಡ್ ಮಿಕ್ಸ್ ರೆಡ್ ಇದೆ. ಮತ್ತು ಬ್ಲೌಸ್ ಮಾತ್ರ ಯಾವುದಿದೆ ಅಂದರೆ, ಬ್ಲೌಸು ಗ್ರೀನ್ ಇದೆ, ಗ್ರೀನ್ ಕಲರ್ ಇದೆ. ಇಲ್ಲಿದೆ
ಇದು ಚೆನ್ನಾಗಿ ಒಳ್ಳವ್ರೆ ಗ್ರೀನ್ ಕಲರ್ ಬ್ಲೌಸ್. ಹಾ ಅದನ್ನ ತೋರಿಸ್ತೀನಿ. ಇದು ಹೋದ ವರ್ಷ ಲಕ್ಷ್ಮೀ ಪೂಜೆಗೆ ಅಂತ ತಗೊಂಡ್ ಬಂದಿರೋದು. ಇದು ಚೆನ್ನಾಗಿದೆ. ಇನ್ನು ಬ್ಲೌಸ್ ನಾನು ಹೊಲಿಸಿಲ್ಲ, ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ಇದು ಚೆನ್ನಾಗಿದೆ, ಓಕೆನಾ. ಸೊ ಇದನ್ನೆಲ್ಲ ಓಪನ್ ಮಾಡಿ ತೋರ್ಸಕ್ಕಾಗ್ತಿಲ್ಲ. ಆ್ಯಂಡ್ ನನ್ನ ಫೇವ್ರೆಟ್ ಇದು ಆ್ಯಕ್ಚುಲಿ. ಇದು ನವರಾತ್ರಿ ಪೂಜೆ ದಿನ ತೊಗೊಂಬಂದಿರೋದು. ನನಗೆ ತುಂಬ ಇಷ್ಟ ಆಗಿರೋದು. ಆ್ಯಂಡ್ ಬ್ಲೌಸು ಸಖತ್ತಾಗಿ ಹೊಡೆದವ್ರೆ, ಅವರು ಸ್ಟಿಚ್ ಮಾಡ್ಯವ್ರೆ. ಈ ಕಲರ್ ನಂಗೆ ಇಷ್ಟ ಆಗಿತ್ತು. ತುಂಬಾ ಹುಡುಕಿ ತೊಗೊಂಬಂದಿದ್ದೆ. ಫುಲ್ ಎಲ್ಲನೂ ಹುಡುಕ್ಬಿಟ್ಟಿದ್ವಿ. ಆಮೇಲೆ ಅಲ್ಲಿ ನಮ್ಮ ಅಕ್ಕ ಒಂದು ನೋಡಿದ್ಲು, ನೋಡಿ ಇಲ್ಲಿದೆ ಬಾ ಅಂತ ಹೇಳಿದಾಗ ಓಕೆ ಅಂತ ತೊಗೊಂಡು. ಇದೇ ಕಲರ್ ಬೇಕಿತ್ತು, ಯಾಕಂದರೆ ಲಾಸ್ಟ್ನೇ ದಿನ ಕಲರ್ ಹುಡ್ಕೋಬೇಕಲ್ಲ. ಕಲರಲ್ಲಿ ಇತ್ತು, ಬಟ್ ಇದು ಕಾಂಬಿನೇಷನ್ ಸಿಗ್ತಿದ್ದಿಲ್ಲ ನನಗೆ. ಬೇರೆ ಥರ ಕಲರ್ ಕಾಂಬಿನೇಷನ್ ನಂಗೆ ಇಷ್ಟ ಆಗ್ತಿದ್ದಿಲ್ಲ. ಸೊ ಈ ಬ್ಲೌಸು ಇದು ನನಗೆ ನಿಜ ಹೇಳ್ತೀನಿ, ನನ್ನ ಫೇವರೇಟ್. ಇದು ನನಗೆ ತುಂಬ ಇಷ್ಟ ಆಗಿದೆ. ನಾನು ಒಂದು ಸಾರಿ ಉಟ್ಟಿದ್ದೀನಿ, ಬಟ್ ಉಡಬೇಕು ಇನ್ನೊಂದು ಸಾರಿ. ಇದಕ್ಕೆ ಎಷ್ಟು ಕೊಟ್ಟಿದ್ದೀವಿ ಅಂದರೆ ಅರೌಂಡ್ ಎಷ್ಟು ಕೊಟ್ಟಿದ್ದೀವಿ ನಾವು ಇದಕ್ಕೆ? 2,500 3,000 ನಿಯರ್ ಇದೆ. ಅರೌಂಡ್ ಒಂದು 2,000 ಸಮಥಿಂಗ್ ಮೇಲೇ ಇದೆ, 2,500 ಹಿಂಗೆ. ನನಗೆ ತುಂಬ ಇಷ್ಟ ಆಗಿದೆ. ನನ್ನ ಫೇವ್ರೇಟ್ ಸ್ಯಾರಿ ಅಂದರೆ ಅಡ್ಡಿ ಇಲ್ಲ. ನನ್ನ ಫಸ್ಟ್ ಸ್ಯಾರಿ ಆಯಿತಾ, ನಾನು ಕಾಲೇಜ್ ಹೋಗೋ ಟೈಮಲ್ಲಿ ಫಸ್ಟ್ ಸ್ಯಾರಿ ಇದು. ನಾನು ಫಸ್ಟ್ ಸ್ಯಾರಿ ತೊಗೊಂಡಿರೋದೇ ಇದು. ಚಂಚಣ ಅವಾಗೆಲ್ಲ ಟ್ರೆಂಡಿಂಗ್ ಇತ್ತಲ್ಲ ಇದು. ಪ್ಯೂರ್ ಅಂದರೆ ಫುಲ್ ಗೋಲ್ಡು, ಅಂದರೆ ಏನು ಡಿಸೈನ್ ಇಲ್ಲ, ಪ್ಲೇನ್ ಸ್ಯಾರಿ ಇದು. ಆಮೇಲೆ ಇದು ಬ್ಲೌಸ್ ಪೀಸ್ಗೆ ಈ ಥರ ಡಿಸೈನ್ ಇದೆ ಆಯಿತಾ. ಇದು ಅಷ್ಟೇ. ಆಮೇಲೆ ಹಾಗೆ ಇದು ನಾನು ನಮ್ಮನ್ನ ಹೋಗಿದ್ದಾಗ ಏನೋ ಫಂಕ್ಷನ್ಗೆ ಸ್ಯಾರಿ ತೊಗೋತಿದ್ರು. ನಾನು ಹಂಗೆ ಇಷ್ಟ ಆಯಿತು ಅಂತ ತೊಗೊಂಡೆ. ಇದಕ್ಕೆ ತುಂಬ ರೇಟ್ ಕಮ್ಮಿ. ಇದನ್ನು ಗೆಸ್ ಮಾಡಿ ಎಷ್ಟಿರಬೇಕು ರೇಟ್ ಅಂತ, ಆಯಿತಾ. ಆ್ಯಂಡ್ ಇದನ್ನು ಗೆಸ್ ಮಾಡಿ ಆಯಿತಾ. ಇದೊಂದು 1,000 ಸನೇ ಇದೆ ಫಸ್ಟ್ ಸ್ಯಾರಿ. ಇದು ಚೆನ್ನಾಗಿದೆ, ನನಗಿದು ಇಷ್ಟ ಆಯಿತು. ಸೊ ಇವಾಗ ಎಷ್ಟು ಸ್ಯಾರಿ ಆಯಿತು ಅಂತ ಅದ್ರ ಇದ್ರ ಬ್ಲೌಸು ಈ ಥರ ನಾನು ಅನಿಸಿರೋದು ಬ್ಲ್ಯಾಕ್ ಕಲರ್ ಬ್ಲೌಸ್. ಅರೌಂಡ್ 1 2 3 4 5 6 7 8 9 10 11. ಇವಾಗ 11 ಸ್ಯಾರಿ ತೋರಿಸಿದೆ. ಚಂಟಣ ಇನ್ನೊಂದು ಬೆಸ್ಟ್ ಸ್ಯಾರಿ ಇದೆ ಇದು. ಇದು ಕೂಡ ನನ್ನ ಫೇವ್ರೆಟ್ ಸ್ಯಾರಿ. ನಂಗೆ ಹೆಂಗೆ ಆ್ಯಕ್ಚುಲಿ ನನಗೆ ಯೆಲ್ಲೋ ಕಲರ್ ಅಂದರೆ ಫೇವ್ರೆಟ್. ಸಖತ್ತಾಗಿದೆ ಅಲ್ಲ. ಇದರಲ್ಲಿ ಎಷ್ಟು ಸಖತ್ತಾಗಿ ಕಂಡಿದೆ ಅಂದರೆ ನಾನು ತುಂಬಾ ಚೆನ್ನಾಗಿ ಕಾಣ್ತಿದ್ದೆ. ಆ್ಯಂಡ್ ಇಷ್ಟೇ ನನ್ನ ಹತ್ರ ಇರೋ ಸಾರಿ ಕಲೆಕ್ಷನ್ ಇಷ್ಟೇ. ಇನ್ನೊಂದಿದೆ ಸಾರಿ, ಅದು ಊರಲ್ಲಿದೆ ಸದ್ಯಕ್ಕೆ. ಇವಾಗ 12 ಸೀರೆ ಇದೆ ನನಗೆ, 12 ಸೀರೆ. 12 ನನಗಂದ್ರೆ 12 ಇದೆ. ಸೊ ಇವಾಗ ಒಂದು ಸ್ವಲ್ಪ ಓಕೆ ಅಲ್ಲ, ನನ್ನ ಹತ್ರ 12 ಸಾರಿ ಅಲ್ಲ, ಒಂದು 13 ಸಾರಿ ಇದೆ. ನಾನು ಲಕ್ಷ್ಮಿಗೆ ಅಂತ ಉಡಿಸ್ಬೇಕಂತ ತಂದಿರೋ ಸಾರಿ ಇದೆ. ಬಟ್ ಏನಕ್ಕೋ ಬೇಡ, ಅಂದರೆ ಕಪ್ಪು ಚಾಕ್ಲೇಟ್ ಇದೆಯಲ್ಲ, ಸ್ವಲ್ಪ ಕಪ್ಪಲ್ಲಿ ಉಡಿಸ್ಬಾರ್ದು ಅಂತಾರೆ. ಹಾಗಾಗಿ ಇದನ್ನು ಉಡಿಸ್ಲಿಲ್ಲ. ಸೊ ಇದೊಂದು ಸ್ಯಾರಿ ನನಗೆ ಈ ಥರ ಕಾಟನ್ ಸೀರೆ ಆ ಥರ ಸ್ಯಾರಿ ಇದೆ ಇಷ್ಟ ಆಯ್ತು. ಆ್ಯಂಡ್ ಹೇಳಿದ್ದೀನಲ್ಲ, ಹಾಂ ಹಿಂಗೆ ನಮ್ಮ ಸ್ವಲ್ಪ ಮೈಗೆ ಹಚ್ಕೊಬೇಡ, ಅದನ್ನ ಹಚ್ಕೊಬೇಡ ಅಂತಾರೆ ಸಾರಿ ದೇವ್ರಿಗೆ ಹಚ್ಚೋದಿದೆ. ಆ್ಯಂಡ್ ಇದೇ ಹೇಳಿದ್ನಲ್ಲ, ಇದೊಂದು ಫೇವ್ರೆಟ್ ಸ್ಯಾರಿ ನನಗೆ. ಅದ್ರ ಜೊತೆನೇ ಇವಾಗ ನಮ್ಮಣ್ಣ ಕೊಟ್ಟವನಂತ ಹೇಳಿದ್ನಲ್ಲ, ಇವು ಎರಡು ಫೇವ್ರೆಟ್ ಸ್ಯಾರಿ. ಇದು ಫೇವ್ರೆಟ್ ಸ್ಯಾರಿ. ಎಲ್ಲಾನೇ ಫೇವ್ರೇಟು, ಬಟ್ ಮನಸ್ಸಿಗೆ ಇಷ್ಟ ಅಂತ ಇರುತ್ತಲ್ವ, ಅದೊಂದಿಷ್ಟು ಸ್ಯಾರೀಸ್. ಎಸ್, ಇದು ಕೂಡ ಕಾಣಿಸ್ತಿದೆ ಅಂದ್ಕೊಳ್ತೀನಿ ನಾನು. ಹೆಣ್ಮಕ್ಳಿಗೆ ಸೀರೆ ಉಟ್ರೇ ಚಂದ. ಸೊ ಎಲ್ಲರೂ ಸೀರೆ ಉಡಿ. ಹೆಣ್ಮಕ್ಳಿಗೆ ಸೀರೆನೇ ಚಂದ. ಯಾವುದೇ ಫಂಕ್ಷನ್ಸ್ ಆಗಲಿ ಏನೇ ಆಗಲಿ, ಅವ್ರ ಸೀರೆ ಉಟ್ಟರೆ ರಾಣಿ ಥರ, ಒಂಥರ ಲಕ್ಷ್ಮಿ ಥರ ಕಾಣಿಸ್ತಾರೆ. ಇದನ್ನೆಲ್ಲ ಏನಕ್ಕೆ ಓಪನ್ ಮಾಡಿ ತೋರಿಸ್ಲಿಲ್ಲ ಹಾಗೆ ಹಿಂಗೆ ಅಂತಲ್ಲ, ಎಲ್ಲನೂ ಆಲ್ಮೋಸ್ಟ್ ತೋರಿಸಿದ್ದೀನಿ. ಇಷ್ಟೇ ನನ್ನ ಸಾರಿ ಕಲೆಕ್ಷನ್. ಇವಾಗಿನ ಬ್ಲಾಗ್ ಇದಾಗಿತ್ತು, ನನ್ನ ಸಾರಿ ಕಲೆಕ್ಷನ್ ತೋರಿಸಿದೆ. ಸೊ ಯಾರಿಗೆಲ್ಲ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ಹೇಳಬೇಕಂದ್ರೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ. ಸಬ್ಸ್ಕ್ರೈಬರ್ ಇಲ್ಲದೇ ಜಾಸ್ತಿ ಜನ ನೋಡ್ತೀರಾ. ಸಬ್ಸ್ಕ್ರೈಬ್ ಮಾಡಿ, ನನಗೂ ಖುಷಿ ಆಗುತ್ತೆ ಈ ಥರ ವಿಡಿಯೋ ಮಾಡೋದಕ್ಕೆ.
ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಇದಾಗಿತ್ತು. ಸೊ ನನ್ನ ಸಾರಿ ಕಲೆಕ್ಷನ್ ಎಲ್ಲ ಸಾರಿ ಯಾವುದೇ ತೊಗೊಂಡಿದ್ದೆಲ್ಲ ತೋರಿಸಿದ್ದೀನಿ. ನಿಮ್ಗೆ ಯಾವ ಸಾರಿ ಇಷ್ಟ ಆಗಿದೆ ಇದರಲ್ಲಿ ಅದನ್ನ ಕಮೆಂಟ್ ಮಾಡಿ. 1 2 3 4 ಅಂದರೆ 13 ಸಾರಿ ಇದೆ. ನಿಮ್ಮ 13ನಲ್ಲಿ ಯಾವ್ದು ಇಷ್ಟ ಆಗಿದೆ ಸಾರಿ ಅದನ್ನ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಇದು. ಸೊ ಯಾರಿಗೆಲ್ಲ ನನ್ನ ಈ ಚಾನಲ್ ಇಷ್ಟ ಆಗಿದೆ, ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫುಲ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಇದನ್ನೆಲ್ಲ ತೆಗೆದಿಟ್ಟು ನೀಟಾಗಿ ಇಟ್ಕೊಳ್ತೀವಿ. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು. ಬಾಯ್.